ಹರ್ಷಿತ ಬರ್ತಾ ಇಲ್ಲ. ನಾನು ತುಂಬ ಸೈಲೆಂಟಾಗಿ ಮಾತಾಡ್ತಿದ್ದೀನಿ ಅಂತ ನಾಚ್ಕೋತಿದ್ದಾಳೆ ಗೈಸ್. ನಾಚ್ಕೋತಿಲ್ಲ ಗೈಸ್, ನಗ್ತಾ ಇದ್ದೀನಿ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಯಾಕೆ ಹರ್ಷಿಣಿ? ಅಪ್ರೂಪದಲ್ಲಿ ನೀನು ಹುಡುಗಿ ಥರ ಮಾತಾಡಿದ್ರೆ ನಂಗೆ ಶಾಕ್ ಆಗುತ್ತೆ. ಯಾವಾಗ ಹುಡುಗನ ಥರ ಮಾತಾಡ್ತಿರ್ತಾರೆ. ನಾನು ಹೆಣ್ಣು ಹುಡುಗಿ, ಅದಕ್ಕೆ ಸರ ಎಲ್ಲ ಹಾಕೊಳ್ಳಿ ಈಗ ಹೆಣ್ಣು ಹುಡುಗಿ ಥರ. ಹೆಣ್ಣು ರೂಪದಲ್ಲಿರೋದು ಒಳಗೆ ಒಂದು ಗಂಡು ಹುಡುಗ ಇದ್ದಾನೆ, ಅದು ಕೆಲವರಿಗೆ ಮಾತ್ರ. ಓಕೆ, ನಾವು ಇವಾಗ ಮೆಟ್ರೋ ಎಕ್ಸಿಟ್ ಆಗ್ತಿದ್ದೀವಿ. ನಾನು ನಮ್ಮ ಮನೆಯಿಂದ ಬಂದಿದ್ದೀನಿ, ಹರ್ಷಿಣಿ ಮನೆಯಿಂದ ಬಂದಿದ್ದಾಳೆ, ವಿಕಾಸ್ ಮನೆಯಿಂದ ಬಂದಿದ್ದಾನೆ, ಮೋನಿಶ್ ಮನೆಯಿಂದ ಬಂದಿದ್ದಾನೆ. ಹರ್ಷಿತಾಕ್ಕೆ ಮನೆಯಿಂದ ಬರ್ತಾ ಇದ್ಲು, ಆಮೇಲೆ ಬರಲಿಲ್ಲ, ವಾಪಸ್ ಹೋಗ್ಲು. ಬಾಯ್ ಗಾಯ್ಸ್, ಮೆಟ್ರೋ ಎಕ್ಸಿಟ್ ಆಗಬೇಕು. ವಿರಾಟ್ ಕೊಹ್ಲಿ ಹಾಯ್ ಮಾಡು. ಇಲ್ಲಿ ಏನಕ್ಕೆ ಗೊತ್ತಾ, ನಾವು ಕಾಸು ಕಟ್ಟೋದು, ಕಾಸೆಲ್ಲ ಕಲೆಕ್ಟ್ ಮಾಡ್ಕೊಂಡು ಟಿಕೆಟ್ ತಗೊಳ್ಳೋದು. ಎಂತ ಟಿಕೆಟು? RCB ಯಾವುದೋ ಮೂವೀಸ್ ನಾನು ನೋಡಿದ್ದೀನಿ. ಅವನು ಬಸ್ ಮೇಲೆ ಕುತ್ಕೊಂಡು ಇಸ್ಪೀಟ್ ಆಡ್ಬಿಟ್ಟು ಊಟ ತಿಂತಾನೆ. ಆಮೇಲೆ ಅವಳು ಎತ್ಕೊಂಡು ಹೋಗ್ತಾಳೆ, ಆಮೇಲೆ ಅದೇನೇ ಹೇಳಿದ್ದು ಡೈರೆಕ್ಟ್ ಆಗಿ. ಬಟ್ ನಾನು ಹೇಳಿದ್ದೆ ಕಾಸು ಮಾಡ್ಕೊಂಡು ಟಿಕೆಟ್ ಮಾಡೋಣ. 99 ನಾನು ಗೆದ್ದೆ ಗಾಯ್ಸ್. ನನಗೆ 0ನಾ? ಅಂದರೆ ವಿನ್ನರ್ ತಾನೇ. ಏನು ಅನ್ನಿಸ್ತಾ ಇದೆ ಸೋತಿರೋದು? ತುಂಬ ಖುಷಿ ಆಗ್ತಾ ಇದೆ. ನಿಂಗೇನು ಅನ್ನಿಸ್ತಾ ಇದೆ? ನಿಂಗೇನು ಅನ್ನಿಸ್ತಾ ಇದೆ? ಮಜಾ ಬರ್ತಾ ಇದೆ. ನಾನು ಚೆನ್ನಾಗಿ ಕಾಣಿಸ್ತೀನ? ನಂಗೆ ಜಾಸ್ತಿ ಖುಷಿ. ಹೌದಾ? ಇದನ್ನ ದಯವಿಟ್ಟು ಡಿಸ್ಕಸ್ ಮಾಡಬೇಡ. ಯಾಕೆ ನಾನು ಗೆದ್ದೆ ಅಂತನಾ? ದಯವಿಟ್ಟು ಡಿಸ್ಕಸ್ ಮಾಡಬೇಡ. ಐ ಇನ್ಸಿಸ್ಟ್. ಇಲ್ಲ, ನಾನು ಹಾಕ್ತೀನಿ, ನಾನು ಯೂಟ್ಯೂಬ್ಗೆ ಹಾಕ್ತೀನಿ. ಪ್ಲೀಸ್ ಬೇಡ. ಕ್ಲೀನಾಗಿ ಶಫಲ್ ಮಾಡಿ ತಗೊಂಡಿದ್ದೀವಿ. ಏನು ಅನ್ನಿಸ್ತಾ ಇದೆ ವಡೆ ತಿಂದು? ಚೆನ್ನಾಗಿಲ್ವಾ ಗೈಸ್? ನಾವು ಗ್ಯಾಮ್ಲಿಂಗ್ ಆಡಿದ್ದೀವಿ. ಜಾಸ್ತಿ ಸೋಲ್ತಾ ಇರೋದು ಇವರು, ಕಮ್ಮಿ ಸೋಲ್ತಾ ಇರೋದು ಇವರು, ಅದಕ್ಕಿಂತ ಕಮ್ಮಿ ಸೋಲ್ತಾ ಇರೋದು ಇವರು. ನಾನು ಬರ್ತೀನಾ? ಅದಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ, ಅದಕ್ಕಿಂತ ಕಮ್ಮಿ ಸೋಲ್ತಾರೆ ನಾವೆಲ್ಲ ವಡೆ ತಿಂತಾ ಇದ್ದೀವಿ. ಆಗ್ತೀನಿ ನಾನು. ಯಾರಿಬ್ರು? ಯಾವ ಐದು ಚಡ್ಡಿನ ಹಾಕಿಲ್ಲ. ಅಲ್ಲೂ ಹೋಯ್ತಾ ಎಲ್ಲ? ಅನ್ಕೊಳೋ ವಾಸ ನೋಡಿದೈತೆ. ಇಲ್ಲ, ಆ ಕಡೆ ಅಲ್ಲಿ ಇದರಿಂದ ಬರ್ತಾರೆ. ತೊಳಿತಾರದ ಯಾರು ಸುಸು ಮಾಡ್ತವ್ರು ಅನ್ಕೊಂಡೆ. ಹೇಳು ಹರ್ಷಿಣಿ. ನನ್ನ ಕಾಲಕ್ಕೆ ಬೀಳ್ತಾವೆ, ಅದೇ ನನ್ನ ಅಭಿಪ್ರಾಯ. ವಿಕಾಸ್, ನಿನ್ನ ಅಭಿಪ್ರಾಯ ಹೇಳು ವಿಕಾಸ್. ಹೇಳೋ, ಏನಾದ್ರು ಹೇಳೋ. ನಾವು ಆ ಟ್ರೈನ್ ಗೊತ್ತಿದ್ರೆ ಅರ್ಧ ಗಂಟೆ ಮುಂದೆನೇ ಐತೆ ಟ್ರೈನು. ಅರ್ಧ ಗಂಟೆ ಮುಂಚೆ ಮೈಸೂರು ಹೋಗ್ತಾ ಇದ್ವಿ. ಅರ್ಶಿಣಿ ಅವ್ರು ಲೇಟ್ ಮಾಡ್ಲು. ಇವಳೇ ಲೇಟು. ಇಲ್ಲಿ ಇವಳೇ ಲೇಟ್ ಎಲ್ಲ ಮಾಡಿದ್. ಇವಳೇ ಏನಿಲ್ಲ, ಶೀಸ್ ದ ಕಲ್ಪ್ರಿಟ್. ಅವ್ನು ಓಡೋಗ್ಬಿಟ್ಟವನು ಎಲ್ಲೋ. ವಿಕಾಸ್, ಇದು ಯಾರು ನೋಡಲ್ಲ ವಿಕಾಸ್. ಏನಕ್ಕೆ ಹಾಕ್ಬಾರ್ದು ಹೇಳು? ಏನಕ್ಕೆ ಹಾಕ್ಬಾರ್ದು ಹೇಳು? ನಾನು ಪಿಂಕಿ ಬಳ್ಳೆದು ಹಾಕಿದ್ದೀನಾ? ಹಾಕಿಲ್ಲ. ಹ್ಞೂ, ಏನಕ್ಕೆ ಹಾಕ್ಬಾರ್ದು ಹೇಳೋದಕ್ಕೆ? ಯಾರು ನೋಡಲ್ಲ. ಯಾರು ನಿಮ್ಮವರು? ನಾನು ಹಾಕಲ್ಲ. ನಾನು ಪಿಂಕಿ ಬಳ್ಳೆದು ಹಾಕಿದ್ದೀನಿ ಅರ್ಶಿಣಿ. ಪೆನ್ ಡ್ರೈವಲ್ಲಿ ಮಡಿಕೊಂಡಿದ್ದೀನಿ. ಹೇಳು ವಿಕಾಸ್, ಏನಕ್ಕೆ ಹಾಕ್ಬಾರ್ದು? ಏನಕ್ಕೆ ಹಾಕ್ಬಾರ್ದು ಅರ್ಶಿಣಿ? ಯಾರು ನೋಡಿದ್ರೆ ಹೊಡಿತಾರ ಕಣೆ. ಏನಕ್ಕೆ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀವಿ. ಆಫೀಸಲ್ಲಿ ಮನೇಲಿ ಇವನು ಸುಳ್ಳು ಹೇಳಿದಾನೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ. ಇವಳು ಸುಳ್ಳು ಹೇಳಿದಾಳೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ. ಇನ್ನೊಬ್ಬ ಪ್ರಜೆ ಇರ್ತಾನೆ ಇಲ್ಲಿ, ಅವನು ಸುಳ್ಳು ಹೇಳಿದಾನೆ ಕೆಲಸ. ನಾನು ಒಬ್ಬಳೇ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹಾಂ,
ನಾನು ಒಬ್ಬಳೆ ಒಳ್ಳೆ ಮಗು, ಮೈಸೂರಿಗೆ ಹೋಗ್ತಾ ಇದ್ದೀನಿ, ರೈಲಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನನ್ನಂಥ ಮಕ್ಕಳು ಇರ್ಬೇಕು ಎಲ್ಲ ಅಪ್ಪ ಅಮ್ಮಂಗೆ. ಇವ್ರ ಥರದ್ದು ಇರಬೇಕು ಒಂದೊಂದ್ಸಲಿ, ಈ ಥರದ್ರಲ್ಲಿ ನನ್ನ ಥರ ಇರಬೇಕು. ಏನು ಅನ್ನಿಸ್ತೈತೆ? ನೀನು ಹೊಡಿಬೇಕು ಅನ್ನಿಸ್ತೈತೆ. ಸುಳ್ಳು ಹೇಳಿ ಬಂದಿದ್ದೀರಲ್ಲ, ಏನು ಅನ್ನಿಸ್ತೈತೆ? ಯಾಕೆ ನಮ್ಮ ಹೊಟ್ಟೆ ಉಡಿಸ್ತೀಯಲ್ಲೇ? ವಿಕಾಸ್ ಸುಳ್ಳು ಹೇಳಿ ಬಂದಿದ್ಯಲ್ಲ, ಏನು ಅನ್ನಿಸ್ತೈತೆ? ಸುಳ್ಳೇ ಹೇಳಿಲ್ಲ. ಅದೇ ಏನು ಹೇಳ್ದಂಗೆ ಕದ್ ಬಂದಿದ್ಯಲ್ಲ, ಏನು ಅನ್ನಿಸ್ತೈತೆ? ಆಫೀಸಲ್ಲಿ ಸುಳ್ಳು ಹೇಳಿದ್ಯಲ್ಲ, ಆಫೀಸಲ್ಲಿ ರಜಾ ಅಂತ ಹೇಳಿದ್ರು. ಅದೇ ರಜಾ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ಯಲ್ಲ, ಏನು ಅನ್ನಿಸ್ತೈತೆ? ಯಾಕೆ ಬಂದಿದ್ದೀನಿ ಆಫೀಸಿಂದ? ನಿಮ್ಮ ಮನೇಲಿ ಮೈಸೂರು ಅಂತ ಹೇಳಿದ್ವಲ್ಲ, ಏನು ಅನ್ನಿಸ್ತೈತೆ? ಮೈಸೂರು ಅಂತ ಹೇಳಿಲ್ಲ ಅಂದ್ರೆ ನಾನು ಸುಳ್ಳು ಹೇಳ್ದಂಗ? ವಿಷಯ ನಿಜ ಬಚ್ಚಿಟ್ಟಂಗೆ. ನಿಜ ಬಚ್ಚಿಡೋದು ಬೇರೆ, ಸುಳ್ಳು ಹೇಳೋದು ಬೇರೆ. ನಿಜ ಬಚ್ಚಿಟ್ಬಿಟ್ಟು ಬಂದಿದ್ಯಲ್ಲ, ಏನು ಅನ್ನಿಸ್ತೈತೆ? ಅದು ನನ್ನ ಇಷ್ಟ. ಹೇಳೋ, ನಿನ್ನ ಇಷ್ಟನೇ. ನಾನು ಹಂಗೆ ಮಾಡೋದು. ಇವಾಗ ಏನು ಅನ್ನಿಸ್ತೈತೆ? ಏನು ಅನಿಸ್ತೀರ? ಏನಾದರೂ ಹೇಳೋ. ಬೇಕಂತಾನೆ ಮಾಡ್ತಾನೆ. ನೀನೇನಾದರೂ ಹೇಳೋ ಶಿಣಿ. ನಂಗೆ ಮೂಡಿಲ್ಲ, ನನಗೆ ಹೊಡಿಬೇಕು ಅನಿಸ್ತೈತೆ. ನಾನು ಹೇಳೋದು ರೊಟ್ಟೆ. ಅವ್ರು ಯಾರೋ ಒಯ್ತವ್ರೆ ಅಣ್ಣ. ಇವಳು ಅಲ್ಲಿ ಬಾಕ್ಲ ಹತ್ರ ನಿಂತ್ಕೊಂಡಿದ್ಲು, ಜವಾಬ್ದಾರಿ ಇಲ್ಲ ಇರೋದು, ಹಿಂದೆಯಿಂದ ಬಂದು ತಳ್ಳಿರೋ ಸತ್ತೋಗಿರೋಳು. ಇನ್ನೇನು ಯಾರು ಬಂತಾಳೆ? ಅದಕ್ಕೆ ನಾನು ಮನುಷ್ಯನ ಕರೀಪ ಅಂತ ಅವ್ನು ಹಂಗ. ಅವ್ನು ಬಂದಿಲ್ಲ, ಇವ್ನು ಕಳಿಸಿದ್ಮೇಲೆ ಅವ್ನು ಹೋಗಿದ್ದು ಅಲ್ಲೇನೋ. ನೀನು ಅವಳು ಅಲ್ಲಿ ಹೋಗಿದ್ದಾಳೆ ಹೋಗು ಅಂತ ಹೇಳಿದ್ಮೇಲೆ ಅವ್ನು ಬಂದಿದ್ದು. ನಾನು ಅಲ್ಲಿಂದ ಕೂಗಿದ್ದು ಅಮ್ಮ ಆಯ್ತು ತಗ. ಏನು ಅನ್ನಿಸ್ತೈತೆ? ಮನೇಲಿ ಸುಳ್ಳು ಹೇಳ್ಬಿಟ್ಟು ಬಂದಿದ್ಯಲ್ಲ, ಹೇಳು. ಹೇಳು. ಅರ್ಶಿನಿ ಹೇಳು. ಅವ್ನಿಗೆ ಹೇಳಕ್ಕೆ ಹೇಳು ಅರ್ಶಿನಿ. ಆಯ್ತು, ಅವನಿಗೆ ಹೇಳಕ್ಕೆ. ಇವಾಗ ಯಾರಿಗೂ ಕೂಡಿಲ್ಲ. ಎದ್ದು ಕುತ್ಕೋ, ವಿಡಿಯೋ ಮಾಡ್ತೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಮತ್ತೆ ಯಾಕೆ ಮಾಡೋದು? ದೇವ್ರ ಮನೆ ಕತ್ತೈತೆ ಏನು? ಇದು ಯೋಗ ನಿದ್ರೆಗೆ ಹೋಗ್ತಾರೆ. ಯೋಗ ನಿದ್ರೆಗೆ ಹೋಗ್ತವ್ರೆ. ಶ್ರೀ 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 ಮೋನಿಶಾನಂದ ಸ್ವಾಮಿಗಳು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿರೋ ಗ್ರೌಂಡ್ ಮಠ, ದಾಸರಳ್ಳಿ ಮನೆ, ದಾಸರಳ್ಳಿ ಹತ್ರ. ಯಾರಾದರೂ ಈ ಸ್ವಾಮಿ ನೋಡೋಕ್ಕೆ ಅಥವಾ ಈ ಸ್ವಾಮಿಗೆ ಸೇವೆ ಮಾಡಬೇಕು ಅಂತ ಅಂದರೆ ದಾಸರಳ್ಳಿಗೆ ಬನ್ನಿ, ಅಥವಾ ನೆಲಮಂಗ್ಲಾಗೆ ಬಂದುಬಿಟ್ಟು ಇವ್ರ ಆಫೀಸ್ ಹತ್ರ ಬನ್ನಿ. ಮತ್ತು ಇವ್ರ ಕಂಪ್ನಿದು ಕೋರ್ಸ್ ತಗೊಳ್ಳಿ. GST ಸತ್ಯ. ನಮ್ಮ ಕೋರ್ಸ್ ತಗೊಳ್ಳಿ, ನಿಮಗೆ ಪಕ್ಕ 100% ಜಾಬ್ ಗ್ಯಾರಂಟಿ ಕೋರ್ಸಸ್ ನಾನು ಆಫರ್ ಮಾಡ್ತೀನಿ. ಟ್ಯಾಲಿ ಕಲ್ತ್ಕೊಳ್ಳಿ, GST ಕಲ್ತ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ಕಲ್ತ್ಕೊಳ್ಳಿ. ಅಕೌಂಟ್ಸ್ ಫುಲ್ ಸರಿಗಿಲ್ಲ. ಅವ್ನು ಬರ್ತಾವನ ಮಗ ವಿಡಿಯೋ ಏನಾರು ಹಾಕ್ಬಿಟ್ರೆ ಮಗ ಫುಲ್ಲು ಹೋಯ್ತು. ಅವನ್ನ ಕಟ್ ಮಾಡಿ ಹಾಕ್ತೀನಿ, ಹಿಂಗೆ ಗೊಂಬೆ ಹಾಕ್ಬಿಡ್ತೀನಿ ಅವ್ನು ಮುದ್ದಿನ ಅಷ್ಟೇ. ಫುಲ್ ವಿಡಿಯೋ ಬರ್ಬೇಕು, ನಾವು ಬರಲೇಬಾರ್ದು ಸ್ಟಾರ್ಟಿಂಗ್. ನಿಮ್ಮ ಮಾತ್ರ ವಿಡಿಯೋ ಮಾಡಬೇಕಾ? ನೀನು ಫಸ್ಟ್ ಹೋಗಮ್ಮ. ನೀನು ಅದೆಲ್ಲ ನಿಂದು ಆಕ್ಷನ್ ಎಲ್ಲ ಕಾಣಿಸ್ಲಿಲ್ಲ. ಕಾಣಿಸ್ಲಿಲ್ವಾ? ನಾವು ಮೈಸೂರಿಗೆ ಬಂದಿದ್ದೀವಿ ಗಾಯ್ಸ್. ಮೈಸೂರಿಗೆ ಬಂದಿದ್ದೀವಿ ಗಾಯ್ಸ್. ಮೈಸೂರಿಗೆ ಬಂದಿದ್ದೀವಿ ಗಾಯ್ಸ್. ಮೈಸೂರಿಗೆ ಬಂದಿದ್ದೀವಿ. ಮೈಸೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀವಿ ಅಂತ ಹೇಳಿ ನಾವು ವಾಪಸ್ಸು ನಾವು ಬಂದಿದ್ರೆ ಈ ಟ್ರೈನಿಗೆ ಬರ್ತಾ ಇದ್ದೀವಿ. ಇವಾಗ ಅದು ಇದು ಒಟ್ಟಿಗೆ ಬಂದೈತೆ ತಾನೆ. ಇಲ್ಲ, ಅವಾಗಲೇ ಬಂತು, 1 ಗಂಟೆ ಮುಂಚೆ ಬಂತು. ಬದನೆಕಾಯಿ ಅಲ್ಲಿ ಅವಾಗೆ ಈ ರೈಲ್ಗೋಸ್ಕರ ಈ ರೈಲ್ ನಿಂತು. ನಾವು ಇಷ್ಟೊತ್ತವರೆಗೂ ಲಾಕರ್ ಹುಡ್ಕಕ್ಕೆ ಅಂತ ನೋಡಿದ್ವಿ. ಆಮೇಲೆ ಲಾಕರ್ ಸಿಕ್ಲಿಲ್ವಾ? ಲಾಕರ್ ಎಲ್ಲಿದೆ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಇವಾಗ ಹುಡುಕ್ತಾ ಇದೀವಿ. ಇಲ್ಲಿ ಹುಡುಕ್ತಾ ಇದ್ದಾನೆ ಅಂತ ನಾವು 3 ಜನ ಸುಮ್ಮನೆ ಬರ್ತಾ ಇದ್ದೀವಿ. ಇವಾಗ ಸಿಕ್ತು ಲಾಕರ್. ಇದೇನು ಲಾಕರ್ ಇದು? ಒಂದು ಸ್ಪೆಷಲ್ ಜಂಪ್ ಒಂದು ಸೈಡ್ ಬರ ಒಂದು ಕಾಣಿಸ್ಲಿಲ್ಲ. ಫ್ರೇಮ್ ಹೇಳು, ಎಲ್ಲಿದ್ದೀವಿ? ಅಪ್ಡೇಟ್ಸ್. ಚಾಮುಂಡಿ ಬೆಟ್ಟ ಬಸ್ ಸ್ಟಾಪ್. ನಾವಿವಾಗ ಚಾಮುಂಡಿ ಬೆಟ್ಟ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇವಾಗ ಚಾಮುಂಡಿ ಬೆಟ್ಟ ಮಾಡ್ಕೊಂಡು ದೇವ್ರು ಮಾಡ್ಕೊಂಡು ಹೆಂಗೆ
ಚಾಮುಂಡಿ ದೇವ್ರ ಮಾಡ್ಕೊಂಡು ಹೋಗ್ತೀವಿ. ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಅದನ್ನೇ ದೇವ್ರ ಮಾಡ್ಕೊಂಡು ಹೋಗೋದು. ನಾನು ಜಡೆ ಹಾಕೊಂಡಿದ್ದೀನಿ, ಅದು ಕೈಯಲ್ಲೇ ಹಾಕಿದ್ದೀನಿ. ಬಾಚಣಿಕೆ ಇಲ್ದೇನೆ ಹಾಕೊಂಡಿದ್ದೀನಿ. ನೀರು ಮುದ್ದೆ ಮಾಡಿದ್ದೆ. ಕೋಲ್ಡು ಕೊಡು ಬೇಡ ಕೊಡು. ಏನು ಪೂಜೆ ಮಾಡಿಸ್ತಿಲ್ಲ ಅರ್ಶಿಣಿ? ಸುಮ್ಮನೆ ಹೇಳು ನಾನು ನಮ್ಮ ಅಮ್ಮಂಗೆ ಹೇಳಿದ್ದೆ ಏನಂತ ಏನಂತ ನಡಿಯಮ್ಮ ಸಾಕು. ಅರ್ಶಿಣಿ ಪೂಜೆ ಮಾಡಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ತಡಿ 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 ಬಾಯಿ ನಿಂತ್ಕೊಂಡು ಹೇಳು. ಈಗ ನಾವು ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಬಂದಿದ್ದೀವಿ. ಜೋರಾಗಿ ಕೇಳಿಸಲ್ಲ. ಹೊಡಿತಾರ ಇಲ್ಲಿರೋರು. ಇಲ್ಲಿ ನೋಡ್ರಿ, ಬೆಸ್ಟ್ ಡೇ, ಬೆಸ್ಟ್ ಟೈಮ್, ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾವು ದೇವರೆಲ್ಲ ದರ್ಶನ ಮಾಡ್ಕೊಂಡು ತುಂಬಾ ಚೆನ್ನಾಗಿ ದರ್ಶನ ಆಯ್ತು. 1 ನಿಮಿಷ ದರ್ಶನ ಮಾಡ್ಕೊಂಡು ಚೆನ್ನಾಗಿ ಎಲ್ಲರ ಗ್ರೂಪಲ್ಲಿ ಇರ್ತಾರಲ್ಲ ಅವಾಗ ಅವಾಗ ಚೇಷ್ಟೆ ಮಾಡೋರು, ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಅವರಿಬ್ರು. ಅಮ್ಮ ಕಳ್ಸಿಡ್ತು. ಇವಾಗ ನಾವು ನೀವಿಬ್ರು ಕಿತ್ತಾಡ್ತಿದ್ರಿ, ಅದೇ ಕಂಟೆಂಟ್. ಹಾ ಲೊಟ್ಟೆ ಕರೆಕ್ಟ್. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ, ಪ್ರಸಾದಕ್ಕೆ. ದೇವಸ್ಥಾನಕ್ಕೆ ಯಾರು ಕೈ ಮುಗಿಯೋದು? ಊಟ ಇಂಪಾರ್ಟೆಂಟ್. ಯಾರಿಗೆ ಪೋಸ್ ಕೊಡ್ತಾರೆ ಅವ್ರ ಹಿಂದೆ. ಏ ಬಾರ. ನೋ 5 ಸ್ಟಾರ್ ಹೋಟೆಲ್ ಕ್ಯಾನ್ ಬೀಟ್ ಪ್ರಸಾದಂ. ಇವಾಗ ನಾವು ಊಟ ಮಾಡ್ಕೊಂಡು ಬಂದ್ವಿ, ಪ್ರಸಾದ ತಿಂದ್ವಿ. ಕಡಲೆಬೇಳೆ ಪಾಯಸ, ಅನ್ನ ಸಾರು, ಅನ್ನ ಸಾರು, ಮಜ್ಜಿಗೆ ಅನ್ನ ಇಷ್ಟೆಲ್ಲ ತಿಂದು ಬಿಸಿಲಲ್ಲಿ ಇವಾಗ ಬಿಸಿಲು ಹಿಂಗಿದೆ. ಉಮೇದಾಗಿ ಇದನ್ನು ವಿಡಿಯೋ ಮಾಡಾಕು. ಬಾಟಲ್ನ ಕಸದಲ್ಲಿ ಬಾಟ್ಲನ್ನ ಅಲ್ಲಿ ಇಲ್ಲಿ ಬಿಸಾಕ್ಬೇಡಿ. ನಮ್ಮ ತರ ಸೀದಾ ಇಲ್ಲಿ ತರ ಕಸದ ಬುಟ್ಟಿ ಇರುತ್ತೆ, ಇಲ್ಲಿಗೆ ತಗೊಂಬಂದು ಹಿಂಗೆ ಕಸದ ಬುಟ್ಟಿಗೆ ಹಾಕ್ರಿ. ಎಲ್ಲ ಹಾಕಿ ಪರಿಸರ ಹಾಳು ಮಾಡಬೇಡ್ರಿ. ಉಮೇದಿರ ಮುಂದಕ್ಕೆ ಅಷ್ಟು ಚೆನ್ನಾಗಿಲ್ಲ ವಾಯ್ಸ್. ಸೂಪರ್ ಸೂಪರ್. ಇವನ್ಗೆ ಸರಿಗಮಪ್ಪ ಕಳಿಸಿಲ್ಲ. ಅಷ್ಟೇ ಶಾಪಿಂಗ್ ಮಾಡಿದ್ವಿ ಮೈಸೂರಲ್ಲಿ. ಇದನ್ನ ನಾನು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡೆ, ಮೈಸೂರು ಪ್ಯಾಲೇಸ್ ಅಂತ. ಆಮೇಲೆ ಹರ್ಷಿಣಿ ಇದನ್ನು ತೊಗೊಂಡ್ಲು. ಆಮೇಲೆ ಒಂದು ಗಿಫ್ಟಿಗೆ ಕೊಡೋಕ್ಕೆ ನಾನು ಇದನ್ನು ತೊಗೊಂಡೆ, ಇದನ್ನು ಒಂದು ತೊಗೊಂಡೆ ಗಿಫ್ಟ್ಗೆ. ಇವನೇನು ತೊಗೊಂಡಿಲ್ಲ, ಇವನು ಏನೂ ತೊಗೊಂಡಿಲ್ಲ. ಇವನು ನಮಗೆ ತೊಗೊಳಕ್ಕೂ ಬಿಡಲಿಲ್ಲ. ನಾವಿಬ್ಬರು ನೆಮ್ಮದಿ ಹಿಂಗೆ ವಿಡಿಯೋ ಮಾಡಿದ್ದೀನಿ. ನಾವಿಬ್ಬರು ನೆಮ್ಮದಿಯಾಗಿ ಏನೋ ತೊಗೊಳಕ್ಕೆ ಆಗಿಲ್ಲ. ನಾನು ನೆಮ್ಮದಿಯಾಗಿ ಏನು ತಗೊಂಡಿಲ್ಲ. ನಾನು ನೆಮ್ಮದಿಯಾಗಿ ನಾವು ಅಲ್ಲೇ ಆರಾಮಾಗಿ ಅಂಗಡಿ ನೋಡ್ಕೊಂಡಿರ್ಬೋದಿತ್ತು, ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಿಂತ. ಹಾಯ್ ಗಾಯ್ಸ್, ಇವಾಗ ನಾವು ಹೆಂಗೆ ಹೇಳ್ರಿ, ಬ್ಯಾಗ್ ಎತ್ಕೊಂಡ್ಬಿಡೋಣ ಫಸ್ಟ್. ನಾವಿವಾಗ ಚಾಮುಂಡಿ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡಿಂದ ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಬಂದು, ರೈಲ್ವೆ ಸ್ಟೇಷನ್ ಹತ್ರ ಬ್ಯಾಗ್ ಎತ್ಕೊಂಡು ಮ್ಯೂಸಿಯಂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನು ಅನ್ನಿಸ್ತಿದೆ ಚಾಮುಂಡಿ ಬೆಟ್ಟ ಬಿಸಿಲಲ್ಲೆಲ್ಲ ಓಡಾಡಿ? ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮೇನ್ಲಿ ಪ್ರಸಾದ, ಹೊಟ್ಟೆ ತುಂಬ, ಕಣ್ ತುಂಬ ನಿದ್ದೆ. ಹೋಗ್ಬೇಕಾ ಸಾಕು. ಏನು ನೀನು ಯಾಕೆ ಪ್ಯಾಂಟ್ ಹಿಡ್ಕೋತೀಯ? ನಾನು ಹೊಟ್ಟೆ ಅನ್ಕೋತಿದ್ದೆ ಕಣ, ಅದೇ ತಗೊಳ್ಳೆ ಮೊದಲೇ ದಪ್ಪಕ್ಕೆ. ನಿಂಗೆ ನಾವೇನೋ ಪ್ಲೇಸಸ್ ಜಾಸ್ತಿ ನೋಡ್ತಾ ಇಲ್ಲ, ಏನು ಅನ್ನಿಸ್ತಾ ಇದೆ ನಿಂಗೆ? ಇವಾಗ ರೈಲ್ವೆ ಮ್ಯೂಸಿಯಂ ಹೋಗ್ತೀವಿ, ಯಾರೇ ಹೇಳಿದ್ ಹಿಂಗೆ ನೋಡ್ತಿಲ್ಲ ಅಂತ? ಪ್ಯಾಲೇಸ್ ಅರಮನೆ ನೋಡ್ತಾ ಇಲ್ಲ ನಾವು. ಅರಮನೆ ತೋರಿಸಿದೀವಿ ಒಳಗೆ, ಒಳಗಡೆಯಿಂದ ನೋಡ್ತಾ ಇಲ್ಲ. ತೋರಿಸಿದೀವಿ, ಇವನಿಗೂ ತೋರಿಸಿದೀವಿ. ಅಲ್ಲ ಇವನೇ ನೋಡೇ ನಾವು ಒಳಗಡೆಯಿಂದ ನೋಡಿ. ಎರಡನೇ ಹೋಗಿದ್ದೀನಿ, ಆಚೆನೂ ನೋಡಿ. ಇವಾಗ ಪ್ಯಾಂಟ್ ಹೇಳ್ಕೊತಾ ಇಲ್ವಲ್ಲ, ಹೇಳು ಏನು ಅನ್ನಿಸ್ತಾ ಇದೆ? ಹೇಳೋ ಹಂಗೆ ಹೇಳೋ. ಹೇಳ್ತೀನಿ, ಕಟ್ ಮಾಡಿ. ನಾನು ತಗೊಂಡು ಹೇಳ್ತೀನಿ. ಮಾತಾಡು. ನಾವು ಇವಾಗ ಮ್ಯೂಸಿಯಂ ನೋಡಕ್ ಹೋಗ್ತಾ ಇದ್ವಿ, ರೈಲ್ವೆ ಮ್ಯೂಸಿಯಂ.
ರಾಜ ಎಲ್ಲ ಕ್ಯಾಮ್ರಾಮನ್ ಹರ್ಷಿತಾ ಜೊತೆ ಮನೇಶ್ ಹರ್ಷಿನಿ ವಿಕಾಸ್ ಧನ್ಯವಾದ. ರಾಜ ಎಲ್ಲ ಯಾವ ರೈಲ್ ಮಡಗಿದ್ರು ಅದನ್ನೆಲ್ಲ ನೋಡ್ಬೋದು ನಾವಿವಾಗ. ಮೋನಿಶ್ ಬ್ಯಾಗ್ ನಾನು ಹಾಕೊಂಡಿದ್ದೀನಿ, ವಿಕಾಸ್ ಬ್ಯಾಗ್ ಹರ್ಷಿನಿ ಹಾಕೊಂಡಿದ್ದಾಳೆ, ಹರ್ಷಿನಿ ಬ್ಯಾಗ್ ಮೋನಿಶ್ ಹಾಕೊಂಡಿದ್ದಾನೆ, ನನ್ನ ಬ್ಯಾಗು ವಿಕಾಸ್ ಬ್ಯಾಗ್ ಒಳಗಡೆ ಇದೆ. ಇವನು ಏನು ಬ್ಯಾಗ್ ಹಾಕೊಳ್ಳಲ್ಲ, ಇವನು ಜಮಾಂದಿ ಕೆಲಸ ಮಾಡ್ತಾನೆ, ಬರೀ ಒಂದು ಭಾರ ಎಲ್ಲ ನಮ್ಮ ಮೇಲೆ ಹಾಕ್ತಾನೆ. ಪ್ಯಾಂಟ್ ಹಿಡ್ಕೊಳ್ಳೋ, ಪ್ಯಾಂಟ್ ಹಿಡ್ಕೊ. ಬಾಯ್. ಮಾತಲ್ಲಿ ರೈಲ್ ಬಿಟ್ಟು ಸಾಕಾಗಿ ನಾನು ಇವತ್ತು ರಿಯಲ್ ರೈಲ್ ಓಡ್ಸಕ್ಕೆ ರೈಲ್ ಒಳಗಡೆ ಬಂದಿದ್ದೀನಿ. ನನ್ನ ಜೊತೆಗಿದ್ದಾರೆ ಹರ್ಷಿಣಿ ಅವರು. ಇವಾಗ ನಾವು ರೈಲ್ ಇಂಜಿನ್ ಡಬ್ಬಿ ಇದ್ರೊಳಗಡೆ ಇಂಜಿನ್ ಇದೆ, ಇದು ರೈಲ್ದು ಇಂಜಿನ್ ಬಾಕ್ಸ್. ಇಲ್ಲೇ ಡ್ರೈವರ್ ಇರ್ತಾರೆ. ಈಗ ಮರಕ್ಕೆ ಹೋಗಿ ಗುದ್ಬಿಡ್ತಿದ್ದೆ ನಾನು, ಜಸ್ಟ್ ಮಿಸ್ಸಲ್ಲಿ ಕಂಟ್ರೋಲ್ ತಗೊಂಡು ಕಾಪಾಡ್ಕೊಂಡಿದ್ದೀನಿ. ಕ್ಯಾಪ್ಟನ್ ಹರ್ಷ ರೈಲಿಂದ ಹೌದು ಸ್ಟಾಪ್ ಬಂತಲ್ಲ ಅದಕ್ಕೆ. ನಮ್ಮ ಸ್ಟಾಪ್ ಬಂತು. ನಮ್ಮ ಸ್ಟಾಪ್ ಬಂದಾಗ ನಾವು ಜೀವನದಲ್ಲಿ ಇಳ್ಕೋಬೇಕು. ಬರಕ್ಕೆ ಹೇಳು. ಏಕೆ ನಾನು ಇಳಿಯಾ ತಗ ವಿಡಿಯೋ. ಬಾಯ್ ಬಾಯ್. ಸ್ಟಾಪ್ ಬಂತು, ನಾನು ಹೋಯ್ತಾ ಇದ್ದೀನಿ. ಹೆಂಗ್ ಇಳಿತಾಗ ನೋಡೋಣ. ನೀರ್ ಬಾಟ್ಲಿ ತಗ. ಜಂಪ್ ಮಾಡು, ಕುತ್ಕೊಂಡ್ಬಿಟ್ಟು ಜಂಪ್ ಮಾಡು. ಏನ್ ಅನ್ನಿಸ್ತು ರೈಲ್ ಓಡಿಸಿ ನಿಮ್ಗೆ ಅಭಿಪ್ರಾಯ? ನಾವು ಮಾತಲ್ಲಿ ರೈಲ್ ಬಿಟ್ಟು ಸಾಕಾಗಿ ಇವಾಗ ಆದ್ರೆ ನಿಂತಿದೆ ರೈಲು. ನಮ್ ಜೊತೆಗಿದ್ದವೆಲ್ಲ ಹೋಗವೆ. ಅಲ್ಲಿ ನಮ್ಮನ್ನ ಬುಟ್ಟಿ ಅಲ್ಲಿ ಏನೋ ಬೇರೆದ್ ಇಂಜಿನ್ ಪಂಜಿನ್ ನೋಡ್ತಾವೆ. ಏನಿದು ಇಲ್ಲಿ ಇಜ್ಲು ಟ್ರೈನ್ ಇದು. ಇಲ್ಲಿಂದ ಚಾರ್ಕೋಲ್ ಎತ್ತೋರು ಇದ್ರೊಳಗಡೆ ಹಿಂಗೆ ಹರ್ಚೋರು. ಅದಾದ್ಮೇಲೆ ಇಲ್ಲೇನೋ ಐತೆ ಅಂದ್ರೆ ಹೋಗುತ್ತೆ ಮುಂದಕ್ಕೆ. ಇದು ಬ್ರೇಕು, ಅದು ಆಂಗ್ಲು, ಇದು ಆಂಗ್ಲು ಹಿಂಗ್ ತಿರ್ಗ್ಸೋದು ಹಿಂಗೆ ಲೆಫ್ಟ್ ರೈಟ್ ಟ್ರೈನ್ ಲೆಫ್ಟ್ ರೈಟ್. ನೀವು ಇದು ಅದಲ್ಲ, ಇಲ್ಲಿರುತ್ತೆ ಮೈನ್ ಕ್ಯಾಬಿನ್. ಇದನ್ನ ತಿರುಗಿಸ್ತಾರೆ, ಅದು ಲೆಫ್ಟ್ ರೈಟ್. ಹಂಗಂದ್ರೆ ಚಾಟ್ ಜಿಪಿಟಿ ಎಕ್ಸ್ಪ್ಲೈನ್ ಮೀ ಹೌ ಡಸ್ ಇಟ್ ವರ್ಕ್ಸ್ ಅಂತ ಹಾಕಿದ್ರೆ ಹೇಳುತ್ತೆ. ಇದು ಕಲ್ಲಿದ್ರು ಮುಂದಕ್ಕೆ ಹೇಳ್ಕೊಳ್ಳೋದು ಅನ್ಸುತ್ತೆ. ಬಾಕ್ಲು ಮುಚ್ಚೋದು ಸುಡುತ್ತಲ್ಲ ಕಲ್ಲಿದ್ಲು. ಚಾರ್ಕೋಲ್ ಐತೆ, ಹೋಗಲ್ಲಿ ಒಳಗಡೆ ನೋಡೋಣ. ಹಿಡ್ಕೊ ಹೋಗ್ಬೋದು, ಹೋಗ್ಬೋದು ಬರಂಗ. ನೀವು ನಡೀರಿ, ನೀವು ಅಲ್ಲೇನು ಐತ್ಯಾ ಇಳಿ. ಮುಟ್ಬಾರ್ದು ಅಂದ್ರೆ ಹತ್ಬಾರ್ದು ಅಂತ ಹಾಕ್ಬಾರ್ದು ತಾನೆ. ಅಲ್ಲ ಅದು ಬೇರೆ ಇದು ಬೇರೆ. ನಾವಿವಾಗ ಟಾಯ್ ಟ್ರೈನಲ್ಲಿ ಹೋಗ್ತಾ ಇದೀವಿ. ನಾನ್ ಕಿಟಕಿ ಕಡೆ. ನಾವಿವಾಗ ಟಾಯ್ ಟ್ರೈನಲ್ಲಿ ಹೋಗ್ತಾ ಇದೀವಿ. ಟಿಕೆಟ್ ಕೇಳ್ತಾರೆ, ಟಿಕೆಟ್ ತೋರಿಸ್ತೀವಿ. ಏನ್ ಅನ್ನಿಸ್ತಾ ಇದೆ ಟಾಯ್ ಟ್ರೈನಲ್ಲಿ? ಏನ್ ಅನ್ನಿಸ್ತಾ ಇದೆ ಟಾಯ್ ಟ್ರೈನಲ್ಲಿ ಹೋಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಿನ್ ಕಿವಿಗೆ ಹೋಯ್ತಾ? ತೋರಿಸ್ತೀನಿ. ಹಿಂಗಲ್ಲ, ಈ ತರ ಹಿಂಗಿರುತ್ತೆ. ಹಿಂಗ್ ನಾವು ಲಾಕ್ ಹಾಕ್ಬೇಕು, ಆಮೇಲೆ ಹಿಂಗ್ ಕುತ್ಕೊಳ್ಬೇಕು. ಒಂದ್ರಲ್ಲಿ 4 ಜನ ಕುತ್ಕೊಂಡ್ಬೋದು. ಮನೆ ಕಂಡು ಹೋಗ್ಬೋದು. ಇದು ಸೆಂಟ್ರಲ್ ಪಾರ್ಕ್ ಸ್ಟೇಷನ್ ಅಲ್ಲಿ ಇದೀವಿ ನಾವು ಇವಾಗ. ಅಲ್ಲಿ ನಿಲ್ಲಿಸಿ ಇದೆ, ಅವರೇ ನಮ್ಮ ಗಾಡಿ, ನಮ್ಮ ರೈಲ್ ಲೋಕೋ ಪೈಲಟ್, ಲೋಕಲ್ ಟ್ರೈನ್. ಆ ಥರ ಟಿಕೆಟ್ ತೋರ್ಸೋ, ಈ ಥರ ಟಿಕೆಟ್ ಇರುತ್ತೆ. ಈ ಥರ ಟಿಕೆಟ್ QR ಕೋಡ್ ಸ್ಕ್ಯಾನ್ ಮಾಡಿ ಲಕ್ಕಿ ಆಫರ್ ಸಿಗುತ್ತೆ. ನಮ್ಮ ಟ್ರೈನ್ ನಂಬರ್ ನೋಡ್ಕೊಳ್ಳಿ. ನಮ್ಮ ಟ್ರೈನ್ ನಂಬರಲ್ಲಿ ನಮ್ಮ ಜೊತೆಗೆ ಬನ್ನಿ, ಟಿಕೆಟ್ ತಗೊಂಡು ಅಷ್ಟೇ. ಪೀಸ್ ಎಲ್ಲ ಪೀಸ್ ಅವ್ನ ತಲೆ ಮೇಲೆ ಹೇಳ್ತೀನಿ. ಇವ್ರ ತಲೆ ಕಾಣಿಸ್ತಲ್ಲ, ಮೋನಿಶ್ ತಲೆ ಅದು ಕಾಣಲ್ಲ, ನಂದು ಅಷ್ಟೇ ಕೂದಲೇ ಐತೆ. ಇಬ್ರು ಒಟ್ಟಿಗೆ ಹಾಕಿಸಿದ್ರು. ಯಾರಿದ್ರು? ನೀನು ಮೋನಿಶ್ ಕಂಟೆಂಟ್
ಓಕೆ ಗೈಸ್, ರೈಲ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಹೆಂಗ್ ಹೋಗ್ತಿದೆ ನೋಡಿಸ್ತೀವಿ. ಬಾಯ್. ಹೇಳ್ದಾರ ಅವನಿಗೆ ಸಂತೆಲ್ಲೂ ನಿದ್ದೆ ಅಂತಾರಲ್ಲ, ಎಲ್ಲ ಗ್ಯಾಂಗಲ್ಲೂ ಈ ತರ ಒಬ್ಬ ಇರ್ತಾನೆ. ಎಷ್ಟೇ ಗಜಿ ಬಿಜಿ ಕೈಯ ಪೊಪ್ಪೊಪ್ಪು ಇದ್ರು ಅಲ್ಲಿ ಪೀಸ್ ಹುಡಿಕೊಂಡು ನಿದ್ದೆ ಮಾಡ್ತಾನೆ ಅಂತ ಮಣಿಕತಾನೆ ಅಂತ. ನಿಮ್ ಗ್ಯಾಂಗಲ್ಲಿ ಇದ್ರೆ ಟ್ಯಾಗ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇದ್ದೆ ಬಿಟ್ಟ. ಮನೇಲಿ ಹೇಳಿಲ್ಲ, ನಾನು ಒಬ್ಬಳೇ ಮನೇಲಿ ಹೇಳಿ ಬಂದಿರೋದು. ಏನು ಅನ್ನಿಸ್ತಾ ಇದೆ? ನೀವು ದೊಡ್ಡವರಾದ್ಮೇಲೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಹೇಳ್ಬಿಟ್ಟು ಹೋಗ್ರಿ, ಹಂಗೆ ಹೋಗ್ಬೇಡಿ ಆಯ್ತಾ? ಯಾಕೆ ನೀವು ಯಾರು ಮನೇಲಿ ಹೇಳ್ಬಿಟ್ಟು ಬಂದಿಲ್ಲ? ಹೇಳ್ಬಿಟ್ಟು ಬಂದಿದ್ದೀವಿ. ನಾವು ಹೇಳ್ಬಿಟ್ಟು ಸುಳ್ಳು. ನಾನು ಮನೆಯಿಂದ ಆಚೆ ಮೈಸೂರ್ಗೆ ಹೋಗ್ತಿದ್ದೀನಿ ಅಂತ ಯಾಕೆ ಹೇಳ್ಬಿಟ್ಟು ಬಂದಿಲ್ಲ ನಿಮ್ಮ 3 ಜನ? ಏನಕ್ಕೆ? ನಿಮಗೆ ಗೊತ್ತಿತ್ತು ತಾನೇ ನಿಮ್ಮ 3 ಜನಕ್ಕೂ ನೀವು ಮೈಸೂರ್ಗೆ ಹೋಗ್ತಿರೋದು? ಹಾ, ನೀನೇ ಹೇಳ್ಕೊಂಡ್ ಬಂದಿದ್ದು. ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಬಾ ಕಂಟೆಂಟ್ ಶೂಟ್ ದೊಮ್ಲೂರ್ಗಲ್ಲಿ ಮಲ್ಲೇಶ್ವರಂ ಅಲ್ಲಿ ಲೆಫ್ಟ್ ಹೊಡಿತಿದ್ರೆ ರೈಟ್ ಹೊಡ್ಕೊಂಡು ಮೆಜೆಸ್ಟಿಕ್ ಬಾ ಅಂದ್ರೆ ನಾನು ನೆಲಮಂಗ್ಲಕ್ಕೆ ಹೋಗೋಣ, ಜಾರ್ಲಿ ಕ್ರಾಸ್ ಅಲ್ಲಿ ರೈಟ್ ಟರ್ನ್ ಲೆಫ್ಟ್ ಟರ್ನ್ ತಗೋ ಮೆಜೆಸ್ಟಿಕ್ ಹೋಗೋಣ ಅಂತ ಕರ್ಕೊಂಡ್ ಬಂದವಳು ನೀನೇ ತಾನೆ? ನಿನಗೇನು ಹೇಳ್ದೆ ನಾನು ಆಮೇಲೆ? ಇದನ್ನೆಲ್ಲ ಹಾಳು ಮಾಡಿರೋ ಇವಳು. ನಾನಲ್ಲ, ನೀವೆಲ್ಲ. ನನ್ನ ಹತ್ರ ಮೆಸೇಜ್ ಐತೆ ಅರ್ಶಿಣಿದು, ಅದನ್ನ ಅಟ್ಯಾಚ್ ಮಾಡ್ತೀನಿ. ಎಲ್ರೂ ಕರೆದ್ಬಿಟ್ಟು ಹೂವು ಇಟ್ಬಿಟ್ಟು ಈಗ ನಾವು ಅವಳಿಗೆ ಹೂವು ಇಟ್ವಿ. ಅಡ್ಡಾಡ ನಂಗೆ ಬರಲ್ಲ, ನೀನೇ ಅಡ್ಡಾಡ ಇಟ್ಕೊಂಡು ಅಡ್ಡಾಡ ಮಡ್ಡಾಡ ಅಂತ ಆಡೋದು. ನಮ್ಮ ರೈಲ್ ಡ್ರೈವರ್ ಬಂದರು. ರೈಲ್ ಡ್ರೈವರ್ ಅಲ್ಲ, ಲೋಕೋ ಪೈಲಟ್ ಅವರೇ. ನಮ್ಮ ಲೋಕಲ್ ಪೈಲಟ್ ಬಂದರು. ಲೋಕೋ ಪೈಲಟ್ ಅವ್ರು ಬಂದಿದ್ದಾರೆ. ನಾವಿವಾಗ ಹೋಗ್ತಿದ್ದೀವಿ ಟ್ರೈನಲ್ಲಿ. ಇದು ಮನೆಗೆ ಹೋಗೋ ಟ್ರೈನ್ ಇಲ್ಲ, ವಾಪಸ್ ಇಲ್ಲೇ ಬರೋ ಟ್ರೈನ್. ಸ್ಟಾರ್ಟ್ ಆಯ್ತು ನಮ್ಮ ರೈಲು. ಇದ್ರಲ್ಲಿ ಗೇರ್ ಐತಮ್ಮ. ನನಗೆ ಟಕ್ ಟಕ್ ಅಂತ ಇಲ್ಲೇ ಬ್ಯಾಂಡ್ ಇಲ್ಲಿಗೆ ಬ್ಯಾಂಡ್ ಸೌಂಡ್ ಬರೋದು ಹಾಕ್ಬಿಡು. ಅಲ್ಲ ಸನ್ಮಾನ ಮಾಡಿದಾಗ ಹಾಕ್ತಾರಲ್ಲ ಅದು ಹಾಕ್ಬಿಡು. ಇದು ಪಾರ್ಟ್ ಟೈಮ್ ಕಾರ್ ಓಡ್ಸಕ್ಕೆ. ಇದು ಆಟ ಆಡೋ ಟ್ರೈನು. ಅಲ್ಲಿ ರಿಯಲ್ ರೈಲ್ವೆ ಸ್ಟೇಷನ್. ಟ್ರೈನ್ ಯಾವುದೂ ಇಲ್ಲ, ಬೇಜಾರು ಮಾಡ್ಕೊಬೇಡಿ. ಕೀಪ್ ಕ್ಲೀನ್. ಸ್ವಚ್ಛತೆಯನ್ನು ಕಾಪಾಡಿ, ಪರಿಸರ ಸಂರಕ್ಷಿಸಿ. ನಾವು ಇವಾಗ ಟನಲ್ ಒಳಗಡೆ ಹೋಗ್ತಾ ಇದ್ದೀವಿ. ಅದು ಟನಲ್ ಅಲ್ಲ, ಆದ್ರೂ ಟನಲ್ಲೇ. ಕತ್ಲೆ ಆಗಲ್ಲ ಆದ್ರೂ ಕೂಗದ. 3, 2, 1 ಗೋ. ಕಬ್ಬನ್ ಪಾರ್ಕ್ ಒಳದಾಗ ನೀರೆಲ್ಲ ಹಾಕಿದ್ರು. ಇದು ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್. ಇದು ಬಾಯ್. ಯಾರು ಆಂಟಿ ಬಾಯ್ ಇಲ್ಲಿ ಮಕ್ಕಳು ಅವನೆಲ್ಲ ಒಬ್ಬ ನಿಜ ನೋಡು. ಅವನಿಗನ್ನು ಯೋ ಮಾಡೋ. ನಮ್ಮ ಸ್ಟಾಪ್ ಬಂತು ನೋಡಿ ಗೈಸ್. ಇದು ನಮ್ಮ ಸ್ಟಾಪ್, ನಮ್ಮ ರೈಲ್ವೆ ಸ್ಟೇಷನ್. ಓಯ್ ಬಂದು ನೋಡ್ತಾ ಇಲ್ಲ. ಎಲ್ರು ಉಂಟು. ಇಲ್ಲೆಲ್ಲ ಆಟ ಸಾಮಾನೆಲ್ಲ ಐತೆ. ಸಾಕು ಬಿಡು, ಎಷ್ಟು ಅಂತ ಸಾಕಾ? ಇವಾಗ ಲಿಫ್ಟ್ ಅಲ್ಲಿ ಮೇಲ್ಗಡೆ ಹೋಗ್ತಾ ಇದೀವಿ. ಗಾಳಿ ಬರ್ತೈತೆ, ಇನ್ನೂ ಬರ್ತೈತೆ. ಮೂಲೆ ನಿಂತ್ಕೊಂಡು ಇಲ್ಲಿ ಬರುತ್ತೆ. ಇವಾಗ ಮೇಲೆ ಹೋಗ್ತಾ ಇದೀವಿ. ಮೇಲೆ ಏನೈತೆ ಗೊತ್ತಿಲ್ಲ. ಯುವರ್ ಸೇಫ್ಟಿ ಇಸ್ ಯುವರ್ ಕನ್ಸರ್ನ್. ಓಕೆ, ಎಸ್, ಅವರ್ ಸೇಫ್ಟಿ ಇಸ್ ಅವರ್ ಕನ್ಸರ್ನ್. ಪಾಸ್ ಮಾಡಮ್ಮ. ಹೊಟ್ಟೆ ಎಲ್ಲ ಕಾಣ್ತೈತೆ. ಈಗ ಹೊಟ್ಟೆ ಕಾಣಿಸ್ತಿರ್ತ ಐತೆ, ಕಾಣಿಸುತ್ತೆ. ನನ್ನ ಹೊಟ್ಟೆನೂ ಇದ್ರೆ ಕಾಣಿಸ್ತಿತ್ತು. ಆ ಕಡೆ ಇವಾಗ ನಾವು ಮ್ಯೂಸಿಯಂ ಎಲ್ಲ ಮುಗಿಸಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಎಸ್ ಗೈಸ್, ಮನೆಗೆ ಹೋಗೋಕ್ಕೆ. ನಮ್ಮ ರೈಲ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ರೈಲ್ ಬರಲಿದೆ. ರೈಲ್ ಬಂದ ತಕ್ಷಣ ರೈಲ್ ಹತ್ಕೊಂಡು ಮನೆಗೆ ಹೋಯ್ತಾ ಇರೋದೆ. ವಾಟ್ ಡು ಯು ಸೇ? ಎಸ್. ನಾವು
ಮೈಸೂರಿಂದ ಬೆಂಗಳೂರಿಗೆ ರೈಲ್ ಹತ್ತಿದ್ದೀವಿ. ಸೀಟ್ ಸಿಗದೆ ನಾವು ಸ್ಥಿತಿಯಲ್ಲಿ ಹೋಗ್ತಾ ಇದ್ದೀವಿ. ಅರ್ಶಿಣಿ ಬಂಗರ್ಶಿಣಿ ಬಾಯ್ ಮಾಡೋ ಇದೆ. ಅವನೊಬ್ಬ ಸುಖ ಪುರುಷ, ನಾವೆಲ್ಲ ಹಣೆ ಬರೋದು. ಅವನಿಗೆಲ್ಲ ಒಳ್ಳೆದಾಗೈತೆ ಅವ್ನ ಜೀವನದಲ್ಲಿ. ಆರಾಮ್ ಜೀವನ ವಿಕಾಸ್. ನಾವು ಮನೆಗೆ ಹೋಗಿ ಬಾಯ್ ಮಾಡೋ ಮಾಡೋ ಬಾಯ್ ಮಾಡೋ ವಿಕಾಸ್. ಬಾಯ್ ಮಾಡೋ ವಿಕಾಸ್. ಸಿಗಾಕತ್ತೆ ಯಾರು ಲಾಸ್ಟ್ ಒಂದ್ಸತಿ ಮಾಡ್ಬಿಡ್ರಿ. ಲಾಸ್ಟ್ ಒಂದ್ಸಲಿ ಮಾಡ್ರಿ. ನಾವು ಸಕ್ಸಸ್ಫುಲಿ ಮೈಸೂರು ಟ್ರಿಪ್ನ ಮುಗಿಸ್ಕೊಂಡು ಬಂದಿದ್ದೀವಿ. ಏನು ಅನ್ನಿಸ್ತದೆ ನಿಮ್ಮ ಅಭಿಪ್ರಾಯ? ಏನು ಮೈಸೂರ್ದು? ಬೆಳಗ್ಗೆಯಿಂದ ಅಡ್ವೆಂಚರು, ಇವಾಗಲೂ ಅಡ್ವೆಂಚರ್, ಎಲ್ಲ ಸೇಫಾಗಿ ಮನೆಗೆ ಹೋಗ್ಬೇಕು. ನಿಮ್ಗೇನು ಅನ್ನಿಸ್ತಿದೆ ಮೈಸೂರು ಟ್ರಿಪ್ಪು? ಬೆಳಗ್ಗೆಯಿಂದನೂ ಓಡ್ಕೊಂಡು ಬಂದು ಇವಾಗೂ ಓಡ್ಕೊಂಡು ಬಂದು ಮನೆಗೆ ಮಾತ್ರ ನೆಮ್ಮದಿಯಾಗಿ ಹೋಗಂಗಿರ್ಲಿ ಅಂತ ಅನಿಸ್ತು. ಮಗು ನಿಮ್ಗೆ ಅನ್ನಿಸ್ತಿದೆ ಮೈಸೂರು ಟ್ರಿಪ್ಪು? ಈಗ ಅನ್ನಿಸ್ತಿದೆ. ಓಕೆ, ಇವತ್ತಿಗೆ ದಿನ ಮುಗೀತು. ಇವಾಗ ಮನೆಗೆ ಹೋಗಿ ದಬಾಕಂಡು ಊಟ ಮಾಡಿ ಮಂಕೊಳ್ಳೋದಷ್ಟೇ. ನೀವು ಮಂಕೊಳ್ಳಿ. ಬಾಯ್ ಬಾಯ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.